ಇದಕ್ಕೆ ಪರಿಹಾರವನ್ನು ಹುಡುಕುವಂಥದ್ದು, ಇದು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕಂತ ಎಲ್ಲರೂ ಅಂತಾರೆ. ಮಾಡೋರು ಯಾರು ಅಂತ. ಬೆಕ್ಕಿನ ಕೂರಳಿಗೆ ಗಂಟೆ ಕಟ್ಟುವವರು ಯಾರು ಅನ್ನೋಂಥ ಪ್ರಸಂಗ ಇವತ್ತು ಬಂದದ. ಯಶವಂತ ತಿಮ್ಮಾಪುರ ಅವರು ಅವ್ರ ಅಧಿಕಾರ ಹಿಡಿದಕ್ಕಾಗಿ ಆಡಿಯೋದೊಳಗೆ ಸ್ವಲ್ಪ ಅವ್ರ ಹೆಸರು ಬಂದದ. ಎಲ್ಲರಿಗೂ ಎಲ್ಲ ಅಧಿಕಾರಿ ಮೇಲೆ ಅವ್ರ ಮೇಲೆ ಇವ್ರ ಹಾಕಿ ಗೋಳು ಗುಮ್ಮಟ ಮಾಡ್ಕೊಂಡಂಗೆ ಮಾಡಿ ಕಡೆಗೆ ಯಾರಿಗೂ ಗೊತ್ತಿಲ್ಲಪ್ಪ ಎನ್ನುವಂಥ ಒಂದು ಅವ್ಯವಹಾರ ನಡೆದು ಹೋಗ್ತಿತ್ತು. ಏನೂ ಇರಲಿ, ಈ ಇನ್ನೊಂದಿಲ್ಲ ಪ್ರಶ್ನೆ ಮಾಡುವಂಥದ್ದು ಆರ್ ಅಶೋಕ್ ಅವರೇನೋ ಆರೋಪ ಮಾಡಿದ್ದು ಭಾಳ ಸಂತೋಷ. ಆದರೆ ಅವ್ರ ಸರ್ಕಾರದರು ಒಂದೇಳಿ ಕರ್ನಾಟಕಕ್ಕೆ ಬಂದರೆ ಅಬಕಾರಿ ನಿಷೇಧ ಮಾಡ್ತದನ, ಸಾರಾಯಿ ನಿಷೇಧ ಮಾಡ್ತದನ, ಮತ್ತು ಹೋಗ್ರಿ ಕಡೆಗೆ ಅಟ್ಲೀಸ್ಟ್ ಸಿಕ್ಕವ್ರು ಶಿಕ್ಷೆ ಕೊಡ್ತದನ. ಎಷ್ಟು ಶಿಕ್ಷೆ ಇರೋರಿಗೆ ಕೊಟ್ಟದ? ಆರೋಪ ಬಂದು ಮಾಡ್ತಾಯಿದ್ದಾರೆ ಆರ್ ಅಶೋಕ್, ಭಾಳ ಸಂತೋಷ ವಿಷಯ. ಹಂಗೆ ಮೋದಿಯವ್ರಿಗೆ ನಾವು ಕೇಳ್ತಾವ್ರದಿಷ್ಟೇ. ಮತ್ತು ಸಾರಾಯಿ ನಿಷೇಧ ಮಾಡಿರಿ ಪೂರ್ಣ ಪ್ರಮಾಣದಲ್ಲೇ, ಅದೇ ದೊಡ್ಡ ಉಪಕಾರ ಮಾಡಿದಂಗೆ ಇಡೀ ಮಾನವ ಜನಕ್ಕೆ. ಜೊತೆಗೆ ಹೆಣ್ಣು ಮಕ್ಕಳು ಹೊಟ್ಟೆಲ್ಲ ನಿಮಗೆ ಅಂತ ತಿಳ್ಕೊಂಬಿಟ್ಟಾರಂತ. ಯಾಕಂದರೆ ನೋವನ್ನು ಸಂಕಟವನ್ನು ಸಾರಾಯಿಂದ ಅನುಭವಿಸೋರು ಕುಡುಕರ ಮನೆ ಹೆಣ್ಣುಮಕ್ಕಳು ಮತ್ತು ಮಕ್ಕಳು. ಇದ್ರ ಸಲುವಾಗಿ ಇನ್ನಷ್ಟು ಯೋಚನೆ ಮಾಡಲಿ. ಅದೇನೂ ಇರಲಿ, 2500 ಗೋಟಾರ ಆಗಿದೆ ಅಂತ ಆರ್ ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ. ಅದು ಪ್ರೂವ್ ಮಾಡಿ ಈಗ ಲೋಕಾಯುಕ್ತ ಅದನ್ನು ಹಿಡಿದಿದ್ದಾರೆ ಅವರು. ಆದಷ್ಟು ಈ ಮಾಡಿದ ಶಿಕ್ಷೆ ಕೊಡಿಸಂತ ಕೆಲಸ ಮಾಡಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಸಿದ್ದರಾಮಯ್ಯ ಇರೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಅರ್ಥ ಸತ್ಯದ ಕೈಗನ್ನಡಿ ವಂದನೆಗಳು.